ಸಾರ್ಥಕವಾಯಿತು ಜನ್ಮ. ಸರಿ ಅಪ್ಪ, ಹೋಗು. ಹೋಗ್ತೇನೆ. ಆ ನರ ಕುರಿಯನ್ನ ಬಡಿದು ತುಂಡುಕೊಂಡು ಮಾಡಿ ಹಾಕ್ತೇನೆ. ಆ ಹೆಣ್ಣನ್ನ ಕಡಿದು ಬೀಸಾಡ್ತೇನೆ. ಹಾಳು ಮಾಡ್ಬೇಡ. ಹೋಗ್ಲಿ, ಅದು ಹಣ್ಣನ್ನ ಹೆಣ್ಣನ್ನ ಹಾಳು ಮಾಡ್ತಾರೆ. ಹಣ್ಣನ್ನು ಕತ್ತರಿಸಿದ್ದೀನಲ್ವಾ?
ಹಣ್ಣನ್ನ ತಿನ್ನಬೇಕು, ಹೆಣ್ಣನ್ನು ಕೊಟ್ಟು ತಿನ್ನುವ ಅಲ್ಲ. ಮಳೆಗಾಲ ಖರ್ಚಿಗಾಯಿತು. ಅನುಭವಿಸ್ಬೇಕು. ನಿನಗೆ ಮಳೆಗಾಲ ಕಟ್ಟಿ ಹೆಣ್ಣು ಬೇಕಿಲ್ಲ, ಹೌದು ಹೆಣ್ಣು ಬೇಕು. ಒಂದು ನಾವು ಕೊಡ್ತೇನೆ. ಹೆಣ್ಣನ್ನು ಸರಿ ಕೊಚ್ಚಿ ಗೊಳಿಸುವ, ಏ ಉಪ್ಪಿ ಹಾಕುವ. ಅದೇ ಉಪ್ಪಿಗೆ ಹಾಕ್ಲಿಕ್ಕೆ ನೀನು ಅದು ಅಲ್ಲ, ಉಪ್ಪಿಗೆ ಮಾಡ್ಕೊಂಡು ತಿನ್ನುವ. ಅದೆಂತ ಮಾವಿನ ಬಡಿ ಹಾಗೆ ಅಂತ ತಿಳ್ಕೊಳ್ಳುವ. ಏ ಅವಳನ್ನು ನಾನೇನು ಅಂತ ನೋಡಿಕೊಳ್ತೇನೆ. ಆಮೇಲೆ ನಾನು ನಂತರ ನೀನು ಮತ್ತೆ ಕೊಚ್ಚುವ. ಉಪ್ಪಿನಕಾಯಿ ಮಾಡೋಬೇಕಿದ್ರೆ ನಿಮಗೆ ವ್ಯವಸ್ಥೆ ಅವಳನ್ನು ಹೇಳ್ಕೊಂಡು ಬರ್ತೇನೆ. ಹೇಳ್ಕೊಂಡು ಬರಬೇಕು. ಸರಿ ಹೋಗುವ ನಿನಗೆ ಮಂಗಳವಾಗಲಿ ಮಗನೇ. ಹೋಗಿ ಬಾ, ಕಾಯ್ತಾ ಇರ್ತೇನೆ. ಬೇಗ ಬರ್ತೇನೆ. ನಿನ್ನೆನ್ನಲ್ಲ, ನಾನು ಬಂದ್ರೆ ಮಾತ್ರ ಅಲ್ಲಿ ಬರುವುದು. ಈ ಬಂದೇ ಬರ್ತೀಯ. ಅವಳು ಬರ್ತಾಳ. ಜಾಗ್ರತೆ. ಮೂಡಿನ ಕೈ ಹಿಡಿದು ಎಳ್ಕೊಂಡು ಬರ್ತಾಳೆ. ಅಪ್ಪನಿಗೆ ಸೇರಬೇಕಾದ ಮಗನಿಗೆ ಏನಾಗ್ತದೋ ಮಗನಿಗೆ ಅದೇ ಆಗ್ತದೆ. ಯಾವುದು ಅದೇ ನೀವು ಹೇಳಿದ್ದೆ ಆಗ್ತದೆ. ಹೇಳೋದು ಯಾವುದು ಅಂತ ಎಲ್ಲಿ ನನಗೊಂದು ಚಿಕ್ಕಮ್ಮ. ಅದು ನೆನಪಿಟ್ಕೊಂಡು ಅವಳು ಹಠ ಮಾಡಿದ್ರೆ ಮತ್ತೆ ಚಿಕ್ಕಮ್ಮನ ಹೆಣ ಬರ್ತದೆ. ಏ ಹೆಣಗೊಂಡು ಚಿಕ್ಕಮ್ಮ ನೆನಪಿಟ್ಟು ಹಾಗೆ ನಿಮಗೆ ಒಪ್ಪಿಸ್ತೇನೆ. ಜಾಗ್ರತೆ. ಸರಿ. ಚಿಕ್ಕಮ್ಮ ಪಡೆಯ
ಹೇಳಿದವನ್ನ 10 ರೊಟ್ಟಿ 11 ಅಷ್ಟೇ. ನಿನ್ನ ಯೋಚನೆ ಬಿಟ್ಟದ್ದು ಸರಿಯಾದದ್ದು.
ಕಂಡದ್ದೇ ಇವತ್ತು. ಇಲ್ಲ ನೀನು ಕಂಡದ್ದು ಇವತ್ತ. ನಾನು ಇನ್ನೊಂದು ಭಾಳ ಜನ ನೋಡಿದ್ದೆ. ನನ್ನಂತವರನ್ನ ಬಿಟ್ಟರೆ ನನ್ನನ್ನು ನೋಡಿಲ್ಲ. ನಿನ್ನಂತವನ್ನ ನಿನ್ನ ಅಪ್ಪನಂತವನು ನೀರು ಕೊಟ್ಟಿದ್ದಾನೆ. ನೀ ಯಾವ ಲೆಕ್ಕ ನನಗೆ? ಅದೇ ಅಪ್ಪನಂತವರನ್ನ, ನನ್ನ ಅಪ್ಪನನ್ನು ನೋಡಲಿಲ್ಲ, ನನ್ನನ್ನು ನೋಡಲಿಲ್ಲ. ನಿನ್ನ ನೋಡಿದಾಗ ಲೆಕ್ಕ ಆಯ್ತು, ನಿಮ್ಮ ಅಪ್ಪ ಹೇಗೆ ಲೆಕ್ಕ ಸಿಕ್ಕಿದ್ದು. ಆಗಲಿ. ಅಯ್ಯೋ ವೀರ, ಏನಯ್ಯ ವೀರ? ಬೀಸುವ ಬಿರುಗಾಳಿಗೆ ತರ ಕೆಲೆಗಳು ತತ್ತರಿಸುವ ರೀತಿಯಲ್ಲಿ ನಮ್ಮ ದಾನವರ ಪಡೆಯನ್ನು ಸಮರುತ್ತಾ ಕಚ್ಚುತ್ತ ವೀರಾವೇಶದಿಂದ ರಣಮಾರಿಯಂತೆ ಮಿಂಚುತ್ತ ಬಂದವರೇ, ಹೌದಲ್ಲ? ಮೆಚ್ಚಲೇಬೇಕು ಸರಿ. ನಿನ್ನ ಪರಾಕ್ರಮ, ಓಹೋ, ನಿನ್ನ ಸಾಮರ್ಥ್ಯ. ಆದರೆ ಏನು? ಯುದ್ಧ ಕ್ಷೇತ್ರ ಇದು. ಪರಸ್ಪರ ಅಪರಿಚಿತರಲ್ಲಿ ಪರಿಚಯ ಮಾಡಿಕೊಳ್ಳಿದ ಅಪರಾಧ ಅಲ್ಲವೇ ಅಲ್ಲ. ಅದಲ್ಲ. ಹಾಗಿರುವಾಗ ಕೇಳ್ತಾ ಇದ್ದೇನೆ, ಏನಯ್ಯ? ಹೇಳು, ನಮ್ಮ ಈ ವೀರರನ್ನು ಸೋಲಿಸಿರುವಂತ ಮಹಾ ಸಾಹಸಿಗ ಯಾರು ನೀನು? ನಿನ್ನ ಹೆಸರೇನು? ನಿನ್ನ ಅಪ್ಪ ಅಮ್ಮ ಯಾರು? ಯಾಕಿಲ್ಲಿ ಬಂದೆ? ಯಾಕೆ ಇಷ್ಟೊತ್ತಿಗೆ ಬಂದೆ? ಬೇರೆ ಕಡೆಯಲ್ಲೂ ಕೆಲಸ ಇಲ್ವೋ ಅಥವಾ ನೀವು ಹೋಗ್ಬೇಕು ಅಂತ ನನ್ನ ಕಳುಹಿ ಕೊಟ್ಟು ಕಟ್ ಅಂತ ಹೇಳು. ಉತ್ತರ ಬೇಕಾ? ಕಟ್ ಅಂತ ಹೇಳು. ಪರಿಚಯ ಬೇಕಾ?
ಸಚಿವ ಸುಧಾ ನಾನ್ಯಾರು ನನ್ನ ಪರಿಚಯ ಏನೆಂಬುದು ಸ್ಪಷ್ಟವಾಗಿ ಅರ್ಥವಾಗಿಲ್ಲ. ಗೊತ್ತಿಲ್ಲ. ಅಯ್ಯೋ ಪರಿಚಯವನ್ನು ಕೇಳಿದ್ರೆ ಹೇಳಲು ಅಪರಾಧವೇನು ಅಲ್ಲವೇ ಅಲ್ಲ. ಸರಿ, ಅದು ಈ ರಣದ ಒಂದು ನಿಯಮವೂ ಹೌದು. ಹೌದು, ಕೆಲವೊಮ್ಮೆ ಶಿಷ್ಟಾಚಾರಕ್ಕೆ ಬಿಟ್ಟದ್ದು. ನಮ್ಮ ಸಂಸ್ಕಾರವನ್ನು ಸೂಚಿಸುತ್ತದೆ. ನೀನು ಆಕ್ರಮಣ ಮಾಡಿದ್ದು ರುದ್ರಪುರಕ್ಕೆ. ಸರಿ, ಈ ರುದ್ರಪುರದ ಅಧಿಕಾರಿ ಅಲ್ಲವೇ ಅಲ್ಲವೇ ಶ್ವೇತಕುಮಾರ ಅವ ಹೌದು. ನೀನಲ್ಲ. ಆತನ ಮಂತ್ರಿ ಒಬ್ಬ ಇದ್ದಾನೆ. ನೀನ ಮಣಿಬಿಂಬ. ನೀನ ನಾನಲ್ಲ. ಆ ಮಂತ್ರಿಯ ಸುಕುಮಾರ ಸಿತಕೆ ಎಂದರು. ನೀನಲ್ಲ ಬಿಡು. ನಾನೇ. ನೀನ ಅದು ನಾನೇ. ನೀನ ನೀನು ಅಂತ ಸಣ್ಣ ಮಾಡುವುದು ಬೇಡ. ಆಗಿಂದ ನೀನ ಕೇಳಿದೆ. ಹಾ. ಒಂದು ಏರು ಸ್ವರದಲ್ಲಿತ್ತು. ಹೌದು, ಈಗ ನೀನ ಕೇಳಿದ್ದು. ಹಾಗೆ ಇರಲಿ ಬಿಡು. ಆದ್ರೆ ಒಬ್ಬ ಮಾನವ ಹುಡುಗ ಎಂಬ ಕಾರಣಕ್ಕಾಗಿ ನನ್ನನ್ನು ತಾತ್ಸಾರ ಭಾವನೆಯಿಂದ ಕಾಣುವುದು ಬೇಡ. ಈಗಾಗಲೇ ನನ್ನ ಪರಾಕ್ರಮ ಏನು ಎಂಬುದನ್ನು ನಿನ್ನ ಕಣ್ಣು ಮುಂದೆ ನಾನು ತೋರಿಸಿಕೊಟ್ಟವನಿದ್ದೇನೆ. ಸರಿ, ಅತುಲ ಬಲಾಢ್ಯನು ಅನ್ನುವುದು ಸ್ಪಷ್ಟವಾಗಿದೆ. ಹಾಗಿದ್ರೆ ಇಲ್ಲಿವರೆಗಾಗಿ ಬಂದಿರುವಂತಹ ನೀನು ಯಾವ ಕಾರಣಕ್ಕಾಗಿ ಯುದ್ಧವನ್ನು ಸಾರಿದ್ದೀಯ ಎಂಬುದು ನಮಗೆ ಸ್ಪಷ್ಟವಾಗಿ ಅರ್ಥವಾಗಿಲ್ಲ. ಒಂದು ನಾಡಿನ ಮೇಲೆ ಅಭಿಯೋಗವನ್ನು ನಡೆಸಬೇಕು ಅಂತಾದ್ರೆ 3 ಕಾರಣ ಅಲ್ವಾ? ಹೌದು. ಹೆಣ್ಣು ಹೊನ್ನು ಮಣ್ಣು. ಸರಿ. ಅದು ಕ್ಷೇತ್ರ ವಿಸ್ತರಣೆಗಾಗಿ. ಒಂದು ದೌಷ್ಟ್ಯ ವಿಗ್ರಹ. ಇಲ್ಲಿ ದೌಷ್ಟ್ಯತನವನ್ನು ಏನು ಕಂಡರೆ ನೀವೆಲ್ಲ ದೃಷ್ಟಿ ಒಬ್ರು ಸರಿ ಇಲ್ಲ. ನಿನ್ನ ಕಲ್ಪನೆ ಬಿಟ್ಟದ್ದಷ್ಟೇ ಅಲ್ಲ, ಅದು ನೀನು ಹೇಗೆ ಆಗಬೇಕು ಅಂತ ಹೇಳಿಲ್ಲ. ಹಾಗಿದ್ರೆ ಇಲ್ಲಿವರೆಗಾಗಿ ಬಂದು ನಮ್ಮ ಮೇಲೆ ಅಭಿಯೋಗವನ್ನು ನಡೆಸಿದ್ದೆ ಅಂತಾದ್ರೆ ಆದ್ರೆ ನಿನ್ನ ಪರಿಚಯವನ್ನು ಕೇಳಬೇಕು. ಏ ದುರ್ಮತಿ, ದುರ್ಮುಖ ಅಲ್ಲ, ನಿನ್ನ ಮತಿಗೆ ಹೇಳಿದೆ, ಅದು ನಿಮ್ಮ ದುರ್ಮತಿ ಆಯಿತು. ನಮ್ಮ ಮಹಾರಾಜನ ಕುರಿತು ಏನನ್ನು ತಿಳಿದು ಬಂದಿದ್ದೀಯ ನೀನು? ನಿನಗೆ ಅರ್ಥವಾಗದೇ ಇರಬಹುದು. ಈಗ ರುದ್ರಪುರದ ಮೇಲೆ ದಾಳಿಯನ್ನು ನಡೆಸಿದನ್ನು ಗೆಲ್ಲುತ್ತಾನೆ ಅಂತ ಹಮ್ಮಿನಿಂದ ಹೊರಟ್ರೆ ಖಂಡಿತವಾಗಿ ಬಿಡುವ ನಾನೆಲ್ಲ ಕಲನೆ. ಯಾರು ನೀನು? ಯಾಕೆ ಅಭಿಯೋಗ ಮಾಡಿದೆ? ಎಲ್ಲವನ್ನ ಹೇಳು. ವಿಶಾಲವಾಗಿ ವಿಸ್ತರಿಸಲ್ಪಟ್ಟಂತೆ ಶೋಣಿತಾಪುರ ಕೇಳ್ತೀವಿ. ಆ ಶೋಣಿತಾಪುರದ ಅರಸೊತ್ತಿಗೆ ಹೆಗಲು ಕಂಡವು ವೀರ ತುಚ್ಚಯೋಸುರ. ನೀನೇನದು? ನಾನೇ ಆದ್ರೆ ಮಾತೇ ಹೇಳಿದ್ರೆ ಕಳೆದು ಬೀಸಾಡ್ತಿದ್ದೆ ನಾನು. ನಾನೇ ತುಚ್ಚಯನಾದ್ರೆ ನೀಲ್ಲ. ಇಷ್ಟೊತ್ತಿನ ಹೆಣೆ ಹುಗಿಬೇಕಿತ್ತು. ಎಮ್ಮಲ್ಲಿಗೆ ನಾನು ಅವನಲ್ಲ. ಅವನಲ್ಲ ರೀ. ಅವನ ಒಬ್ಬನೇ ಒಬ್ಬ ಕುಮಾರ ಕಂಠೀರವ. ಯಾರು? ನಾನೇ. ಹೆಸರು? ಲೋಹಿತಾನೇತ್ರ. ಅಪ್ಪ ಹೆಣ ಹೂಡುವವನಿ ಹೆಣ ಸುಡುವವನ. ಹೌದು, ನಮ್ಮ ಹುಗಿದ್ದಾನೆ, ನಾ ಸುಡ್ತೇನೆ. ನಿನ್ನ ಅರ್ಥ ಕಡಿತೇನೆ, ಅರ್ಧ ಹುಗಿದ ಅರ್ಧ ಸುಡ್ತೇನೆ. ಪಾಪಿ ಮಗನೇ, ಹೌದಾ? ಕೆಟ್ಟ ಸಂಕಟ. ಇದು ಕುಡಿದು ಹುಗಿದ್ರೆ ಹೌದಾ ಕೇಳ್ತೆ. ಬಹಳ ಸಂತೋಷ. ಹೌದಲ್ಲ. ಕೊಂದದ್ದು ಯಾಕೆ ಕೇಳು? ಯಾಕೆ? ನಿಮ್ಮ ಒಡೆಯ ಮದುವೆ ಆದ್ಮೇನೋ ಆಗಿತ್ತಲ್ಲ. ಚಂದ ಇದ್ದಾಳ. ರೂಪವತಿಯನ್ನೇ ಆಗುವುದು ಮಹಾರಾಜ. ಆಗಲಿ. ಬರುವಾಗ ಪಥಮಧ್ಯದಲ್ಲಿ ನನ್ನ ಅತ್ತೆ ದೇವಿಯವರು ಕಾಣ ಸಿಕ್ಕಿದ್ರೇನೋ ನನಗೂ ಗೊತ್ತು. ಕರಾಳ ನೇತ್ರೆ. ಕೇಳಿ. ಏನೋ ಅಬ್ಬರದಲ್ಲಿ ನಾಲ್ಕು ಮಾತಾಡಿದ್ರಂತೆ. ಆಮೇಲೆ ಆಮೇಲೆ ನಿಮ್ಮ ಮಹಾರಾಜ ಶ್ವೇತಕುಮಾರ ಅವಳ ಎರಡೂ ಕೈಯನ್ನು ಕಳೆದಿದ್ದಾನೆ. ಹೌದೌದು, ಅವರಾದ ಕಷ್ಟಕ್ಕೆ ಬಿಟ್ಟಿದ್ದಾರೆ. ಅವಳನ್ನು ಒಮ್ಮೆ ಕೊಂದ್ರು ನಾವಿಷ್ಟು ಸಿಟ್ಟು ಮಾಡ್ತಾ ಇರಲಿಲ್ಲ. ಹೌದಾ? ಸತ್ತಿದ್ದಾಳಂದಾಗಿ ಸಮಾಧಾನ ಪಟ್ಕೊಳ್ತಾ ಇದ್ದೇವೆ. ಅಂದ್ರೆ ಸಾಯಿಯರು ಒಳಗೆ ಮನಸ್ಸಲ್ಲಿ ನಿಮಗೂ ಉಂಟು. ಹಾಗಲ್ಲ ಕೆಟ್ಟವನೇ. ಎರಡೂ ಕೈಯನ್ನು ಕತ್ತರಿಸಿದ್ದೀಯ. ಹೌದು. ಊಟ ಆದ್ರೆ ನಾವು ಮಾಡಿಸ್ಬೋದು. ನಿತ್ಯನಿಗೆ ಕೆಟ್ಟ ಕರ್ಮ ಮಾಡ್ತಾ ಇದ್ದೇವೆ. ನೋಡಿ, ನಿಮ್ಮ ಅತ್ತೆ ನಿಮ್ಮ ಕಷ್ಟ ಸುಖ ಏನು ನೋಡಿ. ನಮ್ಮತ್ತೆ ಹೌದು. ನಮ್ಮತ್ತೆ ಪ್ರೀತಿ ಅತ್ತೆ. ಅತ್ತೆ ಕೆಲಸಕ್ಕೆ ಜನ ಬೇಕು ಹುಡ್ತಾ ಬಂದಿದ್ದೇನೆ. ಬರ್ತೀಯಾ? ನಮ್ಗೆ ಬೇರೆ ಕೆಲಸ ಉಂಟಲ್ಲ. ಆ ಬೇರೆ ಕೆಲಸ ಬೇರೆ ಜನ ನಿಯೋಜನೆ ಮಾಡುದು. ಅಲ್ಲ, ಹಾಗಾಗುದು. ಓ, ಪ್ರತಿ ಪತಿಯನ್ನು ಪಡೆದು ಒಪ್ಪಿಸುವುದರ ದ್ವಾರ. ನಿಮ್ಮೊಡೆಯನ ಹೆಂಡತಿ ಬಹಳ ಚಂದ ಇದ್ದಾಳಂತೆ. ಅವಳನ್ನು ಹೇಳ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ನೋಡು, ಈ ಪ್ರಕರಣದಲ್ಲ ನೀನು ತಲೆ ಹಾಕಬೇಡ. ನೀ 4 ದಿವಸ ಬದುಕಬೇಕು, ಬಾಳ್ಬೇಕು. ನನ್ನ ಶಕ್ತಿಗೆ ಎದುರಾದ್ರೆ ಪರಿಣಾಮ ಕೆಟ್ಟದಾಗ್ತದೆ. Hey!
ಬ್ರಹ್ಮನಿಗೆ ಲೆಕ್ಕಾಚಾರ ಮಾಡುವ ಮಗ ನಾನು. ಲೆಕ್ಕಾಚಾರ ನೀ ಹೇಳ್ಕೊಳ್ತೀಯ? ನನ್ನ ಲೆಕ್ಕ ಯಾವತ್ತು ಚೊಕ್ಕ. ಒಂದು ಕೆಲಸ ಮಾಡು, ಏನು? ಇವತ್ತಿನಿಂದ ಬ್ರಾಹ್ಮಣಿಗೆ ಬಿಡು. ಯಾವನೊಟ್ಟಿಗೆ ಲೆಕ್ಕಾಚಾರ ಮಾಡ್ಲಿಕ್ಕೆ ಅವನು ಲೆಕ್ಕಾಚಾರ ಮಾಡಿ ನಿನಗೆ ಕೊಡ್ಬೇಕಾದ್ ಕೊಡು. ನೋಡೋಣ ಅಲ್ಲಿ ಏನಾಗ್ತದೆ. ಮರ್ಯಾದೆಯಿಂದ ನನ್ನ ಒಟ್ಟಿಗೆ ಬಂದ್ರೆ ನೀನು ಸೋಲಿತಕ್ಕೆ ಬರ್ತೀಯ. ಇಲ್ಲ ಮಾತ್ರ ಬರ್ತದೆ ಮತ್ತೆ. ನನ್ನ ಮಡದಿಯಾದಂತಹ ಶಿವೆಯನ್ನ ವೈರಿಗಳ ಬಂದು ಏಳಲು ಹೋದ್ರೆ ಎನ್ನುವಂತ ವಿಚಾರವನ್ನ ಕೇಳಿದ ಮರುಗಳಿಗೆ ಕಾದ ಸೀಸವನ್ನ ಕಿವಿಯಲ್ಲಿ ಹೊಯ್ದ ಅನುಭವ ನನ್ನ ಪಾಲಿಗೆ. ರಕ್ಷಣಾರ್ಥಿಯಾಗಿ ಇರಬೇಕಾದಂತ ನಾನು ಎಲ್ಲಿ ಮೈಮರೆತಿರುವಂತ ಕಾರಣಕ್ಕಾಗಿ ಇಂಥದೊಂದು ಅನರ್ಥ ನನ್ನ ಪಾಲಿಗೆ ಅವಘಡ ಎನ್ನುವುದು ನನ್ನ ಪಾಲಿಗೆ ಬಂದು ಹೋಯಿತು. ನಾರದರು ಆಡಿರುವಂತ ಮಾತನ್ನು ಕೇಳಿದ ಮರುಗಳಿಗೆ ರಕ್ಷಣೆಗಾಗಿ ಇರಬೇಕಾದಂತ ನಾನೇ ಹಿಂತರಿದ್ದೇನೆ ಅಂತಾದ್ರೆ ಗಂಡನಾಗಿ ನಾನಿದ್ದು ಏನು ಪ್ರಯೋಜನ ಎನ್ನುವುದು ಪ್ರಶ್ನೆಯಾಗಿ ಉಳಿತದಲ್ಲ. ಏನೇ ಇರಲಿ, ನನ್ನ ಮಡದಿಗೆ ಬಂದಿರುವಂತ ಕಷ್ಟವನ್ನು ದೂರಪಡಿಸಬೇಕು ಅಂತಾದ್ರೆ ನಾನೇ ಹೋಗಬೇಕು. ಆ ದುಷ್ಟರನ್ನ ಶಿಕ್ಷಿಸಿ ಆದರೂ ನನ್ನ ಮಡದಿಯನ್ನು ಹಿಂಪಡೆದುಕೊಂಡು ಬರಬೇಕು. ತಡವಾಡಿ ಹಾಕಿ ಆದಷ್ಟು ಬೇಗ ಇಲ್ಲಿಂದ ಏನು ಅಂತ ಹೇಳಿದ ನಿನಗೆ ನನಗೆ ಬಂದಿರುವಂತ ಸಂಕಟ. ನನ್ನ ಮಡದಿಯಾದಂತ ಶಿವೆಯನ್ನ ದುರುಳರು ಎಳೆದುಕೊಂಡು ಹೋದಂತೆ. ಇದ್ಯಾವ ಜಾತಿ ಹೆಂಗಸು? ಒಂದು ಹೆಣ್ಣಾಗಿ ಇನ್ನೊಬ್ಬರ ಹೆಣ್ಣಿನ ನೋವನ್ನು ನೀನು ತಿಳಿದುಕೊಳ್ಬೇಕಿತ್ತು. ಒಬ್ಬಳಿಗೆ ಎಳ್ಕೊಂಡು ಹೋಗ್ತಿತ್ತು. ನನ್ನ ಧರ್ಮ ಪತ್ನಿಯೇ ಹೋಗಿ ಸಂಕಟ ಪಟ್ಕೊಳ್ಳೋದಕ್ಕೆ ಇನ್ನೊಂದು ಕಟ್ಕೊಳ್ಳೋದಂದ್ರೆ ನಾನು ಇದನ್ನು ಇಟ್ಕೊಂಡಿದ್ದೇನೆ, ಅವಳನ್ನು ಕಟ್ಕೊಂಡಿದ್ದೇನೆ. ಅದಕ್ಕಾಗಿ ಆದಷ್ಟು ಬೇಗ ಹೋಗಿ ಅವಳನ್ನು ಬಿಡಿಸಿ ಪುರದಲ್ಲಿ ಇಟ್ಟು ಆಮೇಲೆ ಮತ್ತೆ ಇಲ್ಲಿ ಪುನಃ ಬರ್ತೇನೆ. ಹೋಗಿ ಬರ್ತೇನೆ. ನೀವು ಹೋಗಿ ಎಂತ ಮಾತಾಡ್ತೀವಿ? ಹೋಗಿ ಹೋಗಿ ಬನ್ನಿ ಅಂತ ಅಂದ್ರೆ ಹೋಗಿ ಬನ್ನಿ ಅಂತ ಹೇಳಿದಿಲ್ಲ, ಹೋಗಿ ಅನುಕರಿಸಿ ನಡೆ ನಿನ್ನ ಕಜ್ಜಗೆ, ಧಾರಿಣಿಯ ಪಟ್ಟವ ಅನುಕರಿಸಿ ನಡೆ ನಿನ್ನ ಕಜ್ಜಗೆರಲ. ಹೋಗಿ ಅಂತ ನೀವು ಯಾವ ಬಾಯಿ ಎಂತ ಹೋಗಿ ಅಂತ ಹೇಳಿದ್ರೆ ಮತ್ತೆ ಬರೋದೇ ತೊಲಿಗೂ ಹೋಗುವಂತೆ ಅಂದ್ರೆ ನಿಂಗೆ ನನ್ನ ಅವಶ್ಯಕತೆ ಇಲ್ಲ. ನಿಮಗೆ ಅವಶ್ಯಕತೆ ಇತ್ತು ನನಗೆ ಕೊಡೋದು ಅದೊಂದು ಹೇಳಿದ್ದೇನೆ. ನೀವು ಆ ದಿವಸ ನನ್ನನ್ನು ಕೂಡುವ ಸಂದರ್ಭಕ್ಕೆ ಏನು ಹೇಳಿದೆ? ನಾನು ಕೇಳಿದ ಸಂದರ್ಭಕ್ಕೆ ನಿನ್ನ ದೇಶ ಕೋಶ ಒಪ್ಪಂದ ಮಂಡಾನಾದಿಗಳನ್ನು ಧಾರಾಪೂರ್ವಕವಾಗಿ ಕೊಡ್ತೇನೆ, ನಾನೇ ಕೊಡ್ತೇನೆ. ಅದು ಆವತ್ತು ಹೇಳಿದ್ದಲ್ವಾ? ಮತ್ತೆ ಯಾವತ್ತು ಕೇಳುವವರಿಗೂ ನಾವು ಮಾತು ಕೊಟ್ಟಿದ್ದೇವೆ ಅನ್ನೋ ಸಲುವಾಗಿ ಎಲ್ಲ ಸಂದರ್ಭದಲ್ಲಿ ಕೇಳುವುದಲ್ಲ. ಇದು ನನ್ನ ಪಾಲಿನ ಸಂದಿಗ್ಧ ಪರಿಸ್ಥಿತಿ. ಈ ಸಂದರ್ಭದಲ್ಲೆಲ್ಲ ಕೇಳುವುದಲ್ಲ. ಉರಿಯುಬೇಕು ಮಾಡ್ತೇನೆ. ನಾನು ಅದನ್ನು ಹೇಳಲೇ ಇಲ್ಲ. ನಾ ಕೇಳಿದ ಕಾಲ ಕೊಡಬೇಕು ಅಂತ ಭಾಷೆ ತಗೊಂಡಿದ್ದೇನೆ. ಅಂದ್ರೆ ನಾನೇ ಕೊಟ್ಟ ತಪ್ಪಾಗೋಯ್ತು. ತಪ್ಪಲ್ಲ, ಸರಿಯೇ ಕೊಟ್ಟದ್ದು. ಹೌದು, ಯಾವತ್ತು ಹಾಗೆ. ಹೇಗೆ
ಇವತ್ತು ಪ್ರಪಂಚಕ್ಕೆ ನಾನೊಬ್ಬ ಆದರ್ಶ ವ್ಯಕ್ತಿ ಆದರೂ ಯಾವತ್ತು ಹೇಗೆ ಹೇಗೆ ಕೇಳಿದ್ದನ್ನ ಕೊಡುವ ಹೆಂಡತಿ ಮನೆಯಲ್ಲಿ ಇರುವಾಗ ಬೇರೊಂದನ್ನ ಕಂಡ್ರೆ ಏನಾಗ್ತದೆ ಅನ್ನೋದಕ್ಕೆ ನನ್ನ ಜೀವನ ಸಾಕ್ಷಿ ಆಯಿತು. ಇವತ್ತು ನಾನೇ ಉದಾಹರಣೆ ಆಗಿ ಹೋಗಿ ಇವತ್ತೇ ಕೊನೆಯಾಗಿ ಯಾವತ್ತು ಆಡಿದ ಮಾತಲ್ವ ಈಡೇರಿಸಿಕೊಳ್ಬೇಕೆನ್ನುವ ಸಲುವಾಗಿ ಇಂಥದ್ದೊಂದು ಸಮಯವನ್ನು ನೀನು ಬಳಸ್ಕೊಳ್ತೀಯ ಅಂತಾದ್ರೆ ಕೊಟ್ಟೆ ಕೊಟ್ಟೆ ಅಂದ್ರೆ ನಾನು ಕೊಡ್ಬೇಕು. ಪಕ್ಕಸ ಭಂಡಾರ ಎಲ್ಲ ಬಂತು. ಎಲ್ಲ ಬಂತು ಮುದ್ರೆ ಮುಂಗುರ ಪಟ್ಟದ ಕತ್ತಿ ಕೊಡ್ತೇನೆ ನೀನು ತೆಗಿಲಿಕ್ಕೆ ಕೊಡುದಿಲ್ಲ ಹೋಗಿ ಹುಡುಗಿಲ್ಲ ಬೇಡ ತೆಗಿಲಿಕ್ಕೆ ಬರೋದಿಲ್ಲ ಅಂತ ಆಯ್ತು. ತೆಗಿಲಿಕ್ಕೆ ಬರೋದು ಒಟ್ಟು ಗೌರವದ ಕೊಡಿ. ನಿಮ್ಮ ರಾಜ್ಯದ ಸಂಕೇತ ಅದು. ಸರಿ ಸರಿ ಆಗ್ತದೆ. ಇದು ಇವತ್ತು ಗೊತ್ತಾಯ್ತಾ? ಸರಿ ಆವತ್ ಮಾತು ಕೊಟ್ಟಾಗ ಪಟ್ಟು ಕತ್ತಿ ಪಟ್ಟುಂಟು ಪಕ್ಕದ ಭಂಡಾರಲ್ಲುಂಟು ಏನು ಬೇಕಿತ್ತು. ಭೂತ ಕಣಗಾಯ್ತ ಇದನ್ನು ಬೇಕಿತ್ತ ಕಲ್ಲೂರಿಗೆ ಭೂತ ಕಣಗಾಯ್ತ ನೋಡಿ. ಅಲ್ಲ ಇದನ್ನು ಬೇಕಿತ್ತ ಅದಲ್ಲ ಬೇಕು ಅಂತಲೇ ಬಂದದ್ದು ಅನುಮಾನವೇ ಇಲ್ಲ. ನಾನು ಬಂದಾವಾಗ ಹಾಗೆ ಅಲ್ವಾ ಹಾಗೆ ಹೋಗಲಿದ್ದು. ತುಸು ದೂರದಿ ನಸು ನಗೆ ಅಂತ ನಗುವಿನಲ್ಲಿ ಹಾಗಲು ಭಾಗ್ಯಸ್ವಾಮಿ. ತುಸು ನಗು ನಸು ನಗು ಬಿಸು ನಗು ಹುಸಿ ನಗು ಅಟ್ಟಹಾಸದ ನಗು ನಗು ನಗುತ್ತಾ ಬಂದದ್ದೇ ಕಾರಣ ಉಂಟು. ಯಾಕೆ